ನಗುತ್ತಲೇ ಇರಿ, ಏಕೆಂದರೆ ಜೀವನವು ಒಂದು ಸುಂದರ ವಿಷಯವಾಗಿದೆ ಮತ್ತು ನಗಲು ತುಂಬ ಇದೆ. ಜೀವನವು ಒಟ್ಟಿಗೆ ಬೆಸುಗೆ ಹಾಕಿದ ಅನೇಕ ಭಾಗಗಳಿಂದ ಮಾಡಲ್ಪಟ್ಟಿದೆ. ನಿಮ್ಮ ಸಮಯವು ಸೀಮಿತವಾಗಿದೆ, ಆದ್ದರಿಂದ ಬೇರೊಬ್ಬರ ಜೀವನವನ್ನು ಜೀವಿಸುವುದನ್ನು ವ್ಯರ್ಥ ಮಾಡಬೇಡಿ. ಸಿದ್ಧಾಂತದಿಂದ ಸಿಕ್ಕಿ ಬೀಳಬೇಡಿ. ಇದು ಇತರ ಜನರ ಚಿಂತನೆಯ ಫಲಿತಾಂಶಗಳೊಂದಿಗೆ ಜೀವಿಸುತ್ತದೆ. ಜೀವನವು ಕೆಲಸ ಮಾಡುತ್ತದೆಯೇ ಎಂದು ನೋಡಲು ಪ್ರಯತ್ನಿಸುತ್ತಿದೆ. ನಿಮಗೆ ಬೇರೆಯದನ್ನು ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಜಗತ್ತಿನಲ್ಲಿ ನೀವೇ ಆಗಿರುವುದು ದೊಡ್ಡ ಸಾಧನೆಯಾಗಿದೆ. ನೀವು ಗುರುತಿಸಲ್ಪಡದಿದ್ದಾಗ ಚಿಂತಿಸಬೇಡಿ, ಆದರೆ ಗುರುತಿಸುವಿಕೆಗೆ ಅರ್ಹರಾಗಿರಲು ಶ್ರಮಿಸಿ. ಜೀವನದಲ್ಲಿ ಮಹತ್ತರವಾದ ವೈಭವವು ಎಂದಿಗೂ ಬೀಳುವುದಿಲ್ಲ, ಆದರೆ ನಾವು ಬೀಳುವ ಪ್ರತಿ ಬಾರಿ ಏರುವುದರಲ್ಲಿದೆ. ಜೀವನ ನಿಜವಾಗಿಯೂ ಸರಳವಾಗಿದೆ, ಆದರೆ ನಾವು ಅದನ್ನು ಸಂಕೀರ್ಣಗೊಳಿಸುವಂತೆ ಒತ್ತಾಯಿಸುತ್ತೇವೆ. ನಿಮ್ಮ ಜೀವನದ ಎಲ್ಲ ದಿನಗಳನ್ನು ನೀವು ಬದುಕಲಿ. ಜೀವನವು ಅತ್ಯಂತ ಅದ್ಭುತವಾದ ಕಾಲ್ಪನಿಕ ಕಥೆಯಾಗಿದೆ. ನಿಮ್ಮ ಕನಸುಗಳ ದಿಕ್ಕಿನಲ್ಲಿ ಆತ್ಮವಿಶ್ವಾಸದಿಂದ ಹೋಗಿ ನೀವು ಊಹಿಸದ ಜೀವನವನ್ನು ಜೀವಿಸಿ. ನೀವು ನನಗೆ ಕನಸುಗಾರ ಎಂದು ಹೇಳಬಹುದು, ಆದರೆ ಅದು ನಾನೊಬ್ಬನೇ ಅಲ್ಲ. ಒಂದು ದಿನ ನೀವು ನಮ್ಮೊಂದಿಗೆ ಸೇರುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಜಗತ್ತು ಒಂದಾಗಿ ಬದುಕುತ್ತದೆ. ನೀವು ಜಗತ್ತಿನಲ್ಲಿ ನೋಡಲು ಬಯಸುವ ಬದಲಾವಣೆಯಾಗಿರಬೇಕು. ನೀವು ಓದಲ್ಲೆಲ್ಲ ಪ್ರೀತಿಯನ್ನು ಹರಡಿ. ಸಂತೋಷವನ್ನು ಬಿಡದೆ ಯಾರು ನಿಮ್ಮ ಬಳಿಗೆ ಬರಬಾರದು. ನಾವು ಭಯಪಡಬೇಕಾದ ಏಕೈಕ ವಿಷಯವೆಂದರೆ ಭಯ. ಕತ್ತಲೆಯು ಕತ್ತಲೆಯನ್ನು ಓಡಿಸಲಾರದು, ಬೆಳಕು ಮಾತ್ರ ಅದನ್ನು ಮಾಡಬಲ್ಲದು. ದ್ವೇಷವು ದ್ವೇಷವನ್ನು ಹೊರಹಾಕಲು ಸಾಧ್ಯವಿಲ್ಲ, ಪ್ರೀತಿ ಮಾತ್ರ ಅದನ್ನು ಮಾಡಬಹುದು. ನಿಮ್ಮನ್ನು ಎದುರಿಸುವ ಒಂದು ಕೆಲಸವನ್ನು ಪ್ರತಿದಿನ ಮಾಡಿ. ಚೆನ್ನಾಗಿ ಹೇಳುವುದಕ್ಕಿಂತ ಚೆನ್ನಾಗಿ ಮಾಡುವುದು ಲೇಸು. ವಿಶ್ವದ ಅತ್ಯುತ್ತಮ ಮತ್ತು ಸುಂದರವಾದ ವಸ್ತುಗಳನ್ನು ನೋಡಲಾಗುವುದಿಲ್ಲ ಅಥವಾ ಸ್ಪರ್ಶಿಸಲಾಗುವುದಿಲ್ಲ, ಅವುಗಳನ್ನು ಹೃದಯದಿಂದ ಅನುಭವಿಸಬೇಕು. ನಮ್ಮ ಕರಾಳ ಕ್ಷಣಗಳಲ್ಲಿ ನಾವು ಬೆಳಕನ್ನು ನೋಡಲು ಗಮನ ಹರಿಸಬೇಕು. ಮಾರ್ಗವು ಎಲ್ಲಿಗೆ ಹೋಗಬಹುದೋ ಅಲ್ಲಿಗೆ ಹೋಗಬೇಡಿ, ಬದಲಾಗಿ ದಾರಿ ಇಲ್ಲದಿರುವಲ್ಲಿಗೆ ಹೋಗಿ ಮತ್ತು ಜಾಡು ಬಿಡಿ. ಜೀವನವು ಪಾಠಗಳ ಅನುಕ್ರಮವಾಗಿದೆ, ಅದನ್ನು ಅರ್ಥ ಮಾಡಿಕೊಳ್ಳಲು ಬದುಕಬೇಕು. ನೀವು ಜೀವನದಲ್ಲಿ ಅನೇಕ ಸೋಲುಗಳನ್ನು ಎದುರಿಸುತ್ತೀರಿ, ಆದರೆ ನಿಮ್ಮನ್ನು ಎಂದಿಗೂ ಸೋಲಿಸಲು ಬಿಡಬೇಡಿ. ಹೊಡೆಯುವ ಭಯವು ನಿಮ್ಮನ್ನು ಆಟವನ್ನು ಆಡದಂತೆ ತಡೆಯಲು ಎಂದಿಗೂ ಬಿಡಬೇಡಿ. ಏಕೈಕ ಅಸಾಧ್ಯ ಪ್ರಯಾಣವೆಂದರೆ ನೀವು ಎಂದಿಗೂ ಪ್ರಾರಂಭಿಸುವುದಿಲ್ಲ. ಈ ಜೀವನದಲ್ಲಿ ನಾವು ಮಹತ್ತರವಾದ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ. ನಾವು ಬಹಳ ಪ್ರೀತಿಯಿಂದ ಸಣ್ಣ ವಿಷಯಗಳನ್ನು ಮಾತ್ರ ಮಾಡಬಹುದು. ಇತರರಿಗಾಗಿ ಬದುಕಿದ ಜೀವನ ಮಾತ್ರ ಸಾರ್ಥಕ ಜೀವನ. ನಮ್ಮ ಜೀವನದ ಉದ್ದೇಶ ಸಂತೋಷವಾಗಿರುವುದು. ಜೀವನವು ನಮ್ರತೆಯ ದೀರ್ಘ ಪಾಠವಾಗಿದೆ.